ಈ ಹಾಡು ಇನ್ನೊಂದು ಹಂತಕ್ಕೆ ತಗೊಂಡೋಗಿದೆ. ಸೊ ಈ ಇಂಗ್ಲಿಷ್ ಲಿರಿಕ್ಸ್ ಮತ್ತೆ ಜಾನಪದ ಹಾಡು ಇದೆರಡನ್ನು ಮಿಕ್ಸ್ ಮಾಡಬೇಕು ಅಂತ ಹೇಗೆ ಅದು ಹೆಂಗ್ ಶುರು ಆಯ್ತು? ಅಂದ್ರೆ ನನ್ನ ಅಪ್ರೋಚ್ ಏನಂತಿದ್ರೆ ಸರ್, ನಾನೊಂಥರ ಸರ್ ಮೂವಿಗೆ ಒಂಥರ ಸ್ಟೂಡೆಂಟ್ ಆಗಿ ಹೋಗ್ತೀನಿ. ಯಾಕಂದ್ರೆ ನನಗೆ ತುಂಬಾ ಹೊಸದು ಕಲಿಯಕ್ಕೆ ಸಿಗುತ್ತೆ. ಅಂದ್ರೆ ಈಗ ಈ ಮೂವಿಲಿ ನನ್ ಮಹದೇಶ್ವರ ಸ್ವಾಮಿ ಅದೇ ಬೆಟ್ಟದ ಫೋಕ್ ಸಾಂಗ್ಸ್ ಸಿಕ್ತು. ಸೊ ಬಟ್ ಅದನ್ನ ಹೇಗೆ ಪ್ರೆಸೆಂಟ್ ಮಾಡೋದು, ಅಂದ್ರೆ ನಮ್ಮ ಮೂವಿಗೆ ಅದನ್ನ ಅಲೈನ್ ಮಾಡಿ ಹೇಗೆ ಪ್ರೆಸೆಂಟ್ ಮಾಡೋದು ಅಂತ. ಸೊ ನಾನು ಸರ್ ಇಬ್ರು ಅದನ್ನ ಹೇಗೆ ಈ ಫ್ಯೂಷನ್ ಹೇಗೆ ತಗೊಂಡ್ಬರೋದು. ಸೊ ಆ ಒಂದು ಪ್ರೋಸೆಸ್ ಅಲ್ಲಿ ಈ ರ್ಯಾಪ್ ಯೂಸ್ ಮಾಡೋಣ, ಒಳ್ಳೆ ಆರ್ಟಿಸ್ಟ್ ನ ಯೂಸ್ ಮಾಡೋಣ, ರ್ಯಾಪ್ ಅಲ್ಲೂ ಒಳ್ಳೆ ಲಿರಿಕ್ಸ್, ಒಳ್ಳೆ ತುಂಬಾ ಅರ್ಥಗರ್ಭಿತವಾಗಿರೋದನ್ನ ಏನೋ ತಗೊಂಡ್ಬರೋಣ ಅಂತ ಇದು ಸರ್ ಮತ್ತೆ ನನ್ನ ಡಿಸಿಷನ್ ಸರ್. ಬಟ್ ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಒಂದಷ್ಟು ಪೂರ್ತಿ ಸಬ್ಜೆಕ್ಟ್ ಫೈನಲೈಸ್ ಆದ್ಮೇಲೆ ಈ ಟ್ರ್ಯಾಕ್ ಗಳೆಲ್ಲ ಸ್ಟಾರ್ಟ್ ಆಗುತ್ತಾ ಹೇಗೆ ಅಂತ? ಸಾರಿ ಸರ್, ಈ ಸಬ್ಜೆಕ್ಟ್ ಪೂರ್ತಿ ಫೈನಲ್ ಆದ್ಮೇಲೆ ಅಥವಾ ನೀವು ಡಿಸ್ಕಷನ್ ಕುಂತ ಆದ್ಮೇಲೆ ಇದು ಟ್ರ್ಯಾಕ್ ಹೋಗುತ್ತಾ ಅಥವಾ ಬರೀ ಸಾಂಗ್ಗಳಿಗೆ ಮಾತ್ರ ಪರ್ಟಿಕ್ಯುಲರ್ ಮಾತ್ರ ಮಾತಾಡ್ತೀರಾ? ಇಲ್ಲ ಸರ್, ಇದು ತುಂಬಾ ಸ್ಪಾಂಟೇನಿಯಸ್ ಆಗಿ ಆಗ್ತಾ ಇರುತ್ತೆ ಸರ್. ಅಂದ್ರೆ ಇಂಪ್ರೊವೈಸೇಷನ್ಸ್ ಆಗ್ತಾ ಇರುತ್ತೆ. ಕೆಲವೊಂದ್ಸರಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮೇಲೆ ವರ್ಕ್ ಮಾಡ್ಬೇಕಾದ್ರೆ ಹೊಸದಾಗಿ ಹುಟ್ಕೊಳ್ಳುತ್ತೆ. ಸೊ ವೆರಿ ಸ್ಪಾಂಟೇನಿಯಸ್ ಡಿಸಿಷನ್ ಸರ್. ತುಂಬಾ ಇಂಪ್ರೊವೈಸ್ ಮಾಡ್ತಾ ಇರ್ತೀವಿ. ದಟ್ ಇಸ್ ಅ ಮ್ಯಾಜಿಕ್ ಅಲ್ವಾ? ಅಂದ್ರೆ ಮ್ಯಾಜಿಕ್ ಕ್ರಿಯೇಟರ್ ಸರ್ ಸ್ಟೂಡೆಂಟ್ ಆಫ್ ಮ್ಯೂಸಿಕ್. ಮನೀಶ್ ಅವ್ರಿಗೆ ಅಂದ್ರೆ ತುಂಬಾ ಈಸಿ ಆಗುತ್ತೆ. ಯಾಕಂದ್ರೆ ವಿಜಯ್ ಸರ್ದು ಒಂದು ವರ್ಷ ಗಟ್ಲೆದು ಇದೆ ಎಕ್ಸ್ಪೀರಿಯನ್ಸ್ ಇದೆ, ಆಕ್ಟಿಂಗ್ ಅಲ್ಲಾಗ್ಲಿ, ಫೈಟಿಂಗ್ ಅಲ್ಲಾಗ್ಲಿ, ಆಮೇಲೆ ಡೈರೆಕ್ಷನ್ ಅಲ್ಲಾಗ್ಲಿ. ಸೊ ಅವ್ರಿಗೆ ಒಂದು ಆಕ್ಟರ್ ಇಂದ ಆಕ್ಟಿಂಗ್ ಹೇಗೆ ಆಚೆ ತೆಗಿಬಹುದು. ಈಗ ಒಂದು ಚಿಕ್ಕ ಸ್ಟಂಟ್ ಮಾಡಕ್ಕೆ ಒಂದು ಚಿಕ್ಕ ನುವಾನ್ಸಸ್ ಇರುತ್ತೆ. ಸೊ ಆ ವಿಷಯನ ಒಂದ್ ವಿಷಯ ಹೇಳಿದ್ರೆ ನನ್ಗೆ ಇನ್ನೂ ಈಸಿ ಆಗುತ್ತೆ. ಸೊ ಅದರಿಂದ ಅವ್ರ ಜೊತೆ ಕೆಲಸ ಮಾಡೋದು ತುಂಬಾ ಈಸಿ ಆಯ್ತು ನನ್ಗೆ. ಆಮೇಲೆ ತುಂಬಾ ಖುಷಿ ಆಗಿತ್ತು. ವಿಜಯ್ ಸರ್, ಮುಹೂರ್ತದ ಸಂದರ್ಭದಲ್ಲಿ ಹೇಳಿದ್ರೆ ಅಂದ್ರೆ ಬದುಕು ಕಟ್ಕೊಳಕ್ಕೆ ಬೆಂಗಳೂರಿಗೆ ಬಂದಂತರ ಕತೆ ಈ ಸಿನಿಮಾ ಅಂತ ಹೇಳಿ. ಸೊ ಈಗ ನಿಮ್ಮ ಮೊದಲ ಅಂದ್ರೆ ಡೈರೆಕ್ಷನ್ ನೋಡ್ಕೊ ಬಂದ್ರೆ ಸಲಗ ಉತ್ತರ ಕರ್ನಾಟಕದ ಒಂದು ಫ್ಯಾಮಿಲಿ ಕುಟುಂಬದ ಬಗ್ಗೆ ಹೇಳಿದ್ರೆ, ಭೀಮಾದಲ್ಲಿ ಬೆಂಗಳೂರಿನ ಒಂದು ಕುಟುಂಬ, ಅಲ್ಲಿನ ಒಂದು ಸಮಸ್ಯೆಗಳ ಬಗ್ಗೆ. ಈ ಸಿನಿಮಾದಲ್ಲಿ ಒಂದಷ್ಟು ಕಂಟೆಂಟ್ ನೋಡಿದ್ರೆ ಎಲ್ಲೋ ನಗರದ ಭಾಗದ ಒಂದಷ್ಟು ಅಂದ್ರೆ ಬದುಕು ಕಟ್ಕೊಳಕ್ಕೆ ಬೆಂಗಳೂರು ಬಂದಂತ ಮನುಷ್ಯರ ಒಂದು ಕಥೆನ ಇದು ಅಂತ. 100% ನಿಜ. ಆದ್ರೆ ಈಗ ಅದನ್ನ ಕೊನೆಯಲ್ಲಿ ಹೇಳೋಣ ಅನ್ಕೊಂಡೆ ಸಿನಿಮಾ ರಿಲೀಸ್ ಟೈಮಲ್ಲಿ. ತಾವು ಪ್ರಶ್ನೆ ಕೇಳಿದಿರ. ನಾನು ಈ ಕತೆ ಹುಡುಕಾಟ ಮಾಡಿದಾಗ ಸುಮಾರು ಜನ ಗಂಡ್ಮಕ್ಳು, ಸುಮಾರು ಜನ ಹೆಣ್ಮಕ್ಳು ಪ್ರಾಪರ್ ಪರಿಚಯ ಇಲ್ದಿರ ಬೆಂಗಳೂರಿಗೆ ಬಂದ್ಬಿಡ್ತಾ ಇದ್ದಾರೆ. ಆ ಪರಿಚಯ ಇಲ್ದಿರ ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ಕಲ್ಲಿ ಇಳಿದಾಗ ಅವ್ರ ಬದುಕುಗಳೇ ನಾಶನ ಆಗೋಗ್ಬಿಟ್ಟಿದೆ. ಅದರಲ್ಲಿ ಎಷ್ಟೋ ಹೆಣ್ಮಕ್ಳು ಮಿಸ್ ಆಗೋಗಿದ್ದಾರೆ. ಅವ್ರ ಪೇರೆಂಟ್ಸಿಗೆ ಸಿಕ್ಕೇ ಇಲ್ಲ ಪಾಪ. ಅವರು ಆ ಹೆಣ್ಮಕ್ಳು ಎಲ್ಲೋದ್ರು, ಏನು ಮಾಡ್ತಾ ಇದ್ದಾರೆ, ಅದೇನು ಹ್ಯೂಮನ್ ಟ್ರಾಫಿಕಿಂಗಾ ಅಥವಾ ಏನು ಹೆಣ್ಮಕ್ಳಿಗೆ ಯಾರೋ ಪಾಪ ಸುಮ್ಮನೆ ಪರಿಚಯ ಅಂತೇಳಿ ಕರೆಸಿ ಮೋಸ ಮಾಡೋರಿದ್ದಾರೆ. ಗಂಡ್ಮಕ್ಳುಗಳು ಬಂದು ಅವರೆಲ್ಲೋ ಒಂದು ಕಡೆ ಗೊತ್ತಿಲ್ಲ. ನಮ್ಮ ಸಿನಿಮಾ ನಾನು ಅದನ್ನೆಲ್ಲ ತುಂಬ ಒತ್ತಿ ಬಿಡಿಸಿ ನಾನು ಹೇಳಿಲ್ಲ. ಎಷ್ಟೋ ಗಂಡ್ಮಕ್ಳು ಮಿಸ್ ಆಗಿದ್ದಾರೆ. ಅದು ಕೂಡ ಆರ್ಗನ್ ಟ್ರಾಫಿಕಿಂಗ್ ಇರ್ಬೋದು. ಈ ಥರದ್ದು ಏನೇನೋ ಮಿಸ್ ಆಗ್ತಾ ಇದೆ. ಮೆಜೆಸ್ಟಿಕ್ ಅನ್ನೋದೇ ಒಂಥರ ನಮ್ಮ ಒಂದು ಎರಡೂ ಇದೆ ಅಲ್ಲಿ. ಅದು ಹಣೆ ಬರ ಬರ್ಕೊಳ್ಳೋದು ಇದೆ, ಹಣೆ ಬರೋಣ ಯಾರು ಇನ್ನೊಬ್ರು ಬಂದು ಕಳೆಯೋದು ಇದೆ. ಒಂದು ಕ್ಷಣ ಮಾಡಿದ್ರೆ ಮಿಸ್ ಆಗೋಗುತ್ತೆ ಲೈಫಲ್ಲಿ. ನಾನು ಯಾವಾಗಲೂ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ತಮ್ಮ ಪ್ರಶ್ನೆಗೆ ಲೋಕೇಶ್ ಅವರೇ, ಬೆಂಗಳೂರಿಗೆ ಯಾರೇ ಹೆಣ್ಮಕ್ಳು ಯಾರು ಬಂದಿಲ್ಲಿ ಇಳಿತೀರಾ, ಒತ್ತಲ್ದು ಬಂದಲ್ಲಿ ಇಳಿದ್ಬಿಡ್ತಾರೆ. ಯಾರೋ ಪ್ರೀತಿಸೋನು ಕರೀತಾನೆ ಅಂತನೋ, ಮತ್ತಿನ್ಯಾರೋ ನಂಬಿಕೆಯನ್ನು ಕರೀತಾನೆ ಅಂತನೋ. ಆ ಬಂದ ಹೆಣ್ಮಕ್ಳು ತನ್ನ ತಾಯಿ ತಂದೆಗೂ ಸಿಗಲಿಲ್ಲ, ಕೊನೆಗೆ ಆಕೆಗೆ ನ್ಯಾಯನೂ ಸಿಕ್ಕಿಲ್ಲ ಬದುಕಿನಲ್ಲಿ. ಕೊನೆಗೆ ಆ ಮಗು ಎಲ್ಲೋಯ್ತು ಅಂತಾನೆ ಗೊತ್ತಿಲ್ಲ. ಎಷ್ಟು ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಇವತ್ತು ಹಂಗೆ ಇದೆ, ಸಿಕ್ಕಿಲ್ಲ. ಇದೆ ಮೆಜೆಸ್ಟಿಕ್ ಕತೆ. ಇಲ್ಲಿ ನಮ್ಮ ಸಿನಿಮಾಲಿ ಏನಾಗುತ್ತೆ ಅನ್ನೋದನ್ನ ಕುತೂಹಲದಿಂದ ತಾವು ಕೂಡ ನೋಡಿ ಅವತ್ತು ನನಗೆ ತಿಳಿಸ್ಬೇಕು ಮೊದಲನೇ ದಿವಸ ಅನ್ನೋ ಆಸೆ ನನಗೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅಭಿನಯ ಅನ್ನೋದು ಬರೋದೇ ರಂಗ ತರಬೇತಿ ಇದ್ರೆ ಮಾತ್ರ. ಅದು ನಿಮಗೆ ತುಂಬಾ ಶಕ್ತಿ ಕೊಡುತ್ತೆ ಅವತ್ತು. ಸೊ ಹಾಗಾಗಿ ನಾನು ಸ್ಕ್ರಿಪ್ಟ್ ಮಾಡಿದಾಗ ಸ್ವಲ್ಪ ರಂಗಭೂಮಿ ಕಲಾವಿದರಿಗೆ ಜಾಸ್ತಿ ಒತ್ತು ಕೊಡ್ತೀನಿ. ಯಾಕಂದರೆ ಅವರು ಭಯ ಇಲ್ದಿರ ಅದಕ್ಕೆ ಜೀವ ತುಂಬ್ತಾರೆ. ಸೊ ಹಂಗಾಗಿ ಅವ್ರ ಮೇಲೆ ಯಾವಾಗಿದ್ರೂ ನನಗೆ ಗೌರವ ತುಂಬ. ಯಾಕಂದ್ರೆ ನಾನು ಕೂಡ ಒಬ್ಬ ಲರ್ನಿಂಗ್ ಆ್ಯಕ್ಟರ್. ನಾನು ಇನ್ನೂ ಕಲ್ತಿಲ್ಲ. ಪ್ರತಿದಿನ ಕಲಿತಾ ಇದ್ದೀನಿ, ಪ್ರತಿನಿತ್ಯ ಕಲಿತಾ ಇರ್ತೀನಿ. ಕಲಿಕೆಗೆ ಕೊನೆ ಅನ್ನೋದೇ ಇಲ್ಲ ಇಲ್ಲಿ. ಸರ್, ಈಗಿನ ಕ್ರಿಯೇಟರ್ಸ್ಗಳಿಗೆ ಅಂದರೆ ಡೈರೆಕ್ಟರ್ಗಳಿಗೆ ಜಂಜಿ ಕಿಡ್ಸಿಗೆ ನಾವೇನು ಕೊಡಬೇಕು ಅನ್ನೋ ಗೊಂದಲದಲ್ಲಿ ಇರಬೇಕಾದ್ರೆ
ಹಳೆ ಬೇರು ಹೊಸ ಚಿಗುರು ಅನ್ನೋ ಥರ ಜಂಜಿ ಕಿಡಿಸಿ ಯಾವ ಥರ ಬೇಕು ಬೀಟು ನಮ್ಮ ಜನಪದ ಕಲೆಯನ್ನು ಯಾವ ರೀತಿ ಹೇಳಬೇಕು ಅನ್ನೋ ಐಡಿಯಾಸ್ಗಳಿದೆಯಲ್ಲ, ಸೊ ಇದಕ್ಕೆ ನಿಮ್ಗೆ ಯಾರು ಸಜೆಸ್ಟ್ ಮಾಡ್ತಾರೆ ಇಲ್ಲ ನೀವು ಕೂತಾಗೆ ಬರುವಂಥದ್ದು ಹೇಗೆ ಅದನ್ನ ಸಿನಿಮಾಗೆ ಯಾವ ರೀತಿ ಅಳವಡಿಸ್ಕೋತೀರಿ? ಇಲ್ಲ, ನಾನು ಕರೆಕ್ಟ್, ತುಂಬ ಒಳ್ಳೆ ಪಾಯಿಂಟ್. ನಾನು ಪ್ರತಿ ಸರಿ ಈ ಹೊರಗಡೆ ನಾನು ನಿರ್ದೇಶಕ ಆದಮೇಲೆ ತುಂಬ ಜಾಸ್ತಿ ಸೊಸೈಟಿ ಸುತ್ತಾಡೋಕ್ಕೆ ಶುರು ಮಾಡಿದ್ದೀನಿ. ಎಲ್ಲೆಲ್ಲೆಲ್ಲೆಲ್ಲಿ ಎಲ್ಲ ಜಾಗದಲ್ಲಿ ಸುತ್ತಾಡ್ತೀನಲ್ಲ ಅಲ್ಲೆಲ್ಲರೂ ಇವತ್ತಿನ ಯಾರು ಜೆನ್ಸಿ ಕಿಡ್ಸ್ ಆಗ್ಬೋದು ಅಥವಾ ಮುಂದೆ ಬೆಳೆಯುವಂಥ ಮಕ್ಕಳಾಗ್ಬೋದು, ಅವರು ಸ್ವಲ್ಪ ಈ ಸೌಂಡ್ ಕಡೆ ಇಷ್ಟಪಡೋ ಥರ ಇದೆ. ಮತ್ತೆ ಆ ಸೌಂಡಲ್ಲಿ ನಾನು ಒಳ್ಳೇದೇನು ಹೇಳಕ್ಕೆ ಸಾಧ್ಯ ಅಂದರೆ ಇದೇ ಇವಾಗ ಕೆಂಡ ದೋಕಳಿ ಗಂಡಾನ ಅನ್ನೋ ಲೈನ್ನಲ್ಲಿ ಪ್ರೇಯರ್ ಮಾಡಿದ್ರೆ ಅಂದರೆ ಎಕ್ಸ್ಟೆಂಟ್ಗೆ ಹೋದ್ರೆ ಒಬ್ಬ ಪ್ರಾರ್ಥನೆ ಮಾಡೋನ ಅವನ ಎಕ್ಸ್ಟೆಂಟ್ಗೆ ಹೋದ್ರೆ ಹೆಂಗೆಲ್ಲ ಕೂಗ್ಬೋದು ದೇವ್ರನ್ನ ಅನ್ನೋ ಒಂದು ಕೂಗನ್ನ ಇಂಗ್ಲಿಷ್ ಪದಗಳಲ್ಲಿ ಬರೆದು ಇಟ್ಟಿದ್ದೀವಿ ನಾವು ಅದನ್ನು. ವಿನಯ್ ಸರ್.